ನಮಸ್ತೆ. ನೀವು ಅಂದ್ಕೊಂಡಿರುವಂಥ ಕೆಲಸ ಯಾವಾಗ ಆಗುತ್ತೆ ನೋಡೋಣ. 1 2 3 ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಆ್ಯಕ್ಚುಲಿ ಒಂದು ಕಾರ್ಡ್ ಇಡಬೇಕು ಅಂದರೆ ಪದೇ ಪದೇ ಎರಡೆರಡು ಕಾರ್ಡ್ ಬೀಳ್ತಾ ಇತ್ತು, ಅದಕ್ಕೆ ಇಟ್ಟಿದ್ದೀನಿ. ಸೊ ಜಸ್ಟಿಸ್ ಮತ್ತು ಡೆವಿಲ್ ಇದೆ. ನಿಮಗೆ ನ್ಯಾಯ ಸಿಗಬಾರ್ದು ಅಂತ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಮುಖಾಂತರ ಸಮಸ್ಯೆನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಲೈಫಿಗೆ ನ್ಯಾಯ ಸಿಗ್ತಾ ಇಲ್ಲ. ಆದರೂ ಕೂಡ ಡಿಸೆಂಬರ್ 21ರಿಂದ ಜನವರಿ 20ರೊಳಗೆ ನಿಮಗೆ ನ್ಯಾಯ ಸಿಗಬಹುದು. ಇನ್ನು ಕೆಲವರಿಗೆ ಕೋರ್ಟಿನ ವಿಚಾರ ಆಗಿದ್ರೆ ಸೆಪ್ಟೆಂಬರ್ 23ರಿಂದ ಅಕ್ಟೋಬರ್ 22ರ ಒಳಗೆ ನೀವು ಅಂದ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಇದೆ. ಬಟ್ ಇಲ್ಲಿ ನಿಮಗೆ ನ್ಯಾಯ ಸಿಗಬಾರ್ದು ಅಂತ ಒಂದಷ್ಟು ಶತ್ರುಬಾಧೆ ಹೆಚ್ಚಾಗಿ ಮಾಡಿದ್ದಾರೆ, ಅದ್ರ ಕಡೆ ಗಮನ ಕೊಡಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? 3 ಕಾರ್ಡ್ ಬಂದಿದೆ ನಿಮಗೆ. ಸೊ ಕೆಲವರಿಗೆ ಟುಮಾರೋ, ನಾಳೆನೇ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಸೆಪ್ಟೆಂಬರ್ ಮಂತಲ್ಲಿ ಆಗುತ್ತೆ, ಇನ್ನು ಕೆಲವರಿಗೆ ಏಪ್ರಿಲ್ ಮಂತಲ್ಲಿ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಸೆಪ್ಟೆಂಬರ್, ಏಪ್ರಿಲ್ ಮತ್ತು ನಾಳೆ ಯಾವಾಗ ಬೇಕಾದರೂ ಆಗಬಹುದು ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಹರ್ಮಿಟ್ ಆ್ಯಂಡ್ ಚಾರಿಯಟ್ ಇದೆ. ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಲೈಫು. ಸಾಕಷ್ಟು ಪ್ರಯಾಣ ಮಾಡ್ತೀರಾ, ಸಾಕಷ್ಟು ಒಂಟಿತನನ ಅನುಭವಿಸ್ತಾ ಇದ್ದೀರಾ. ಏನು ಮಾಡಬೇಕು ಅನ್ನೋದೇ ಕ್ಲಾರಿಟಿ ನಿಮಗೆ ಸಿಗ್ತಾ ಇಲ್ಲ. ಏನು ಮಾಡಿದ್ರೂ ಲೈಫ್ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಕೆಲವ್ರಿಗೆ ಹೊಸ ವೆಹಿಕಲ್ ತೊಗೊಳ್ಬೇಕು ಅಂತ ಇದೆ, ಕೆಲವ್ರಿಗೆ ಒಂಟಿಯಾಗಿ ಬದುಕಬೇಕು ಅಂತ ಇದೆ, ಕೆಲವ್ರಿಗೆ ಈ ಒಂಟಿತನ ಯಾವಾಗ ಎಂಡ್ ಆಗುತ್ತೆ ಅಂತ ಇದೆ, ಕೆಲವ್ರಿಗೆ ಸಮಸ್ಯೆಯಿಂದ ಯಾವಾಗ ಹೊರಗೆ ಹೋಗ್ತೀನಿ ಅನ್ನುವಂಥದ್ದು ಇದೆ. ಎಲ್ಲದಕ್ಕೂ ಉತ್ತರ 21 ಆಗಸ್ಟಿಂದ 22 ಸೆಪ್ಟೆಂಬರ್ ಮತ್ತು 21 ಜೂನಿಂದ 20 ಜುಲೈ ಎರಡೂ ಕೂಡ ಹೇಳ್ತಾ ಇರೋದು ಮುಂದಿನ ವರ್ಷನೇ. ಸೊ ಮುಂದಿನ ವರ್ಷ ನಿಮಗೆ ಶ್ರಾವಣ ಬರಬೇಕು. ಶ್ರಾವಣ ಬರೋವರೆಗೂ ನಿಮ್ಮ ಲೈಫ್ ಹೀಗೆ ಇರುತ್ತೆ ಅಂತ ಅನಿಸುತ್ತೆ. ಬೆಟರ್ ವರ್ಷನ್ ಮಾಡ್ಕೊಳ್ಳೋದಕ್ಕೆ ಲೈಫನ್ನ ಸಾಕಷ್ಟು ಒಳ್ಳೊಳ್ಳೆ ಅವಕಾಶಗಳು ಇದೆ, ಸಾಕಷ್ಟು ಒಳ್ಳೆಯದಾಗತ್ತೆ. ಸೊ ಸಣ್ಣ ಪುಟ್ಟ ರೆಮಿಡೀಸಿಂದ ನಿಮ್ಮ ಲೈಫನ್ನು ಬೆಟರ್ ಮಾಡ್ಕೊಳ್ಳಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ.